1296ರಲ್ಲಿ ಉತ್ತರ ಭಾರತ ದೆಹಲಿಯಿಂದ ಮೊಹಮ್ಮದ್ ಬಿನ್ ತುಘಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕ್ ಕಾಫೂರ್ ಆ 3 ಜನ ಬಂದು ಆನೆಗುಂದಿ ಮೇಲೆ ದಾಳಿ ಮಾಡ್ತಾರೆ. ಸೊ ದಾಳಿ ಮಾಡಿ ಆ 5 ಜನ ರಾಜರನ್ನು ಬಂಧಿಸ್ತಾರೆ, ಸೆರೆ ಹಿಡ್ಕೊಳ್ತಾರೆ. ಸೊ ಬಂಧಿಸ್ಬಿಟ್ಟು ವಾಪಸ್ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. 8 ತಿಂಗಳ ಕಾಲ ಪ್ರವಾಸ ಮಾಡ್ತಾರೆ, ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ. ಸೊ ಕರ್ಕೊಂಡು ಹೋಗಿ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಆ 5 ಜನ ರಾಜರನ್ನು ಮುಸ್ಲಿಮ್ಸ್ಗೆ ಮತಾಂತರ ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಸೊ 3 ವರ್ಷಗಳ ಕಾಲ ಹಕ್ಕ ಮತ್ತು ಬುಕ್ಕರ ನಡವಳಿಕೆ ಚೆನ್ನಾಗಿದೆ, ಇವರು ಒಳ್ಳೆಯ ವ್ಯಕ್ತಿ ಅಂತ ಅವನಿಗೆ ಗೊತ್ತಾಗಿ ಅರಿವಾಗಿ ವಾಪಸ್ ಕರ್ಕೊಂಡು ಆನೆಗುಂದಿ ಬಿಡ್ತಾನೆ. ನೀವು ಇಲ್ಲಿ ರಾಜ್ಯ ಕಟ್ಟಿ, ರಾಜ್ಯಭಾರ ಮಾಡಿರಿ, ನನಗೆ ಕಪ್ಪ ಕಾಣಿಕೆ ನೀಡ್ರಿ ಅಂತೇಳಿ, ಟ್ಯಾಕ್ಸ್ ನೀಡ್ರಿ ಅಂತೇಳಿ ಆರ್ಡರ್ ಮಾಡ್ತಾನೆ. ಬಟ್ ಆ ಒಂದು ಸಂದರ್ಭದಲ್ಲಿ ಅವ್ರ ಹತ್ರ ಹಣ, ಆಸ್ತಿ, ದುಡ್ಡು ಯಾವುದೂ ಇರಲ್ಲ. ಬಟ್ ಯಾವ ರೀತಿ ರಾಜ್ಯ ಕಟ್ಟಿ ರಾಜ್ಯಭಾರ ಮಾಡಬೇಕು, ಅದೇ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಶೃಂಗೇರಿ ಪೀಠದಿಂದ ವಿದ್ಯಾರಣ್ಯ ಮಹರ್ಷಿಗಳು ಪಾದಯಾತ್ರೆ ಬರ್ತಾರೆ. ಸೊ ಬಂದಾಗ ತುಂಗಭದ್ರಾ ನದಿಯ ದಂಡೆ ಮೇಲೆ ಅವ್ರಿಗೊಂದು ವಿಸ್ಮಯದ ದೃಶ್ಯ ಕಾಣಿಸುತ್ತೆ. ಅದೇನಂತಂದರೆ ಒಂದು ಮುದ್ದಾದ ಮೊಲ, ರ್ಯಾಬಿಟ್ ಬೇಟೆಯನ್ನು ಚೇಸ್ ಮಾಡುತ್ತೆ, ಅಟ್ಟಿಸ್ಕೊಂಡು ಹೋಗುತ್ತೆ. ಸೊ ಅದನ್ನು ನೋಡಿ ದಿಗ್ಭ್ರಮ ಆಗಿ ಇದು ಗಂಡು ಮೆಟ್ಟಿದ ನಾಡು ಅಂತ ತಿಳಿದು ಸೊ ಹಕ್ಕ ಮತ್ತು ಬುಕ್ಕರಿಗೆ ಧನ ಸಹಾಯ ಮಾಡ್ತಾರೆ. ಸೊ ಧನ ಸಹಾಯ ಪಡೆದುಕೊಂಡ ಹಕ್ಕ ಮತ್ತು ಬುಕ್ಕರು ಒಂದು ರಾಜ್ಯ ನಿರ್ಮಾಣ ಮಾಡ್ತಾರೆ. ಆ ರಾಜ್ಯಕ್ಕೆ ವಿದ್ಯಾನಗರ ಅಂತೇಳಿ ಹೆಸರಿಡ್ತಾರೆ. ಯಾಕಂದರೆ ಗುರುಗಳು ಕೊಟ್ಟು ಮಾಡಿಸೋದಕ್ಕೆ, ಸ್ವಾಮೀಜಿ ಕೊಟ್ಟಿರೋದಕ್ಕೆ ಬೆಲೆ ಕೊಡಬೇಕು, ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶಕ್ಕೆ ವಿದ್ಯಾನಗರ ಅಂತೇಳಿ ಹೆಸರಿಡ್ತಾರೆ. ತದನಂತರ ಹಕ್ಕ ಮತ್ತು ಬುಕ್ಕರು ಮುದುಗಲ್ಲು ಮತ್ತು ರಾಯಚೂರು ಮೇಲೆ ಯುದ್ಧ ಮಾಡ್ತಾರೆ, ಮುಸ್ಲಿಮ್ ಮೇಲೆ. ಆ ಯುದ್ಧದಲ್ಲಿ ವಿಜಯ ಪ್ರಾಪ್ತಿ ಆಗುತ್ತೆ. ವಾಪಸ್ ಅಲ್ಲಿಂದ ವಿದ್ಯಾನಗರಕ್ಕೆ ಬಂದುಬಿಟ್ಟು ವಿದ್ಯಾನಗರ ಅಂತ ಇರ್ತಕ್ಕಂಥ ಒಂದು ರಾಜ್ಯವನ್ನು ಮರುನಾಮಕರಣ ಮಾಡ್ತಾರೆ, ವಿಜಯನಗರ ಅಂತೇಳಿ.